ಸಾವಿರಾರು ವರ್ಷಗಳಷ್ಟು ಹಳೆಯ ಜ್ಞಾನ ಅದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೇಗೆ ತಲುಪುತ್ತೆ? ಕೇವಲ ಪುಸ್ತಕಗಳಿಂದಂತೂ ಅಲ್ಲ ಅಲ್ವಾ? ಬದಲಿಗೆ ಜೀವಂತ ಅನುಭವದ ಮೂಲಕ. ಬನ್ನಿ, ಇವತ್ತು ನಾವು ಜ್ಞಾನದ ಈ ನಿರಂತರ ಹರಿವನ್ನು ಕಾಪಾಡ್ಕೊಂಡು ಬಂದಿರೋ ಒಂದು ಅದ್ಭುತ ವ್ಯವಸ್ಥೆ ಗುರು-ಶಿಷ್ಯ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಗೋಣ. ಜ್ಞಾನವನ್ನ ಅದರ ಮೂಲ ರೂಪದಲ್ಲೇ ಯಾವುದೇ ಕಲಬೆರಕೆ ಇಲ್ಲದೆ ಹೇಗೆ ವರ್ಗಾಯಿಸಲಾಗುತ್ತಿತ್ತು ಅಂತ ನೋಡೋಣ. ನಮ್ಮ ಈ ಪಯಣದಲ್ಲಿ ನಾವೇನೇನ್ ನೋಡ್ತೀವಿ ಅಂದ್ರೆ, ಮೊದ್ಲು ಆ ಅವಿಚ್ಛಿನ್ನ ಸರಪಳಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಗುರುವಿನ ನಿಜವಾದ ಅರ್ಥ ಏನು, ಜ್ಞಾನ ಹೇಗೆ ಒಬ್ಬರಿಂದೊಬ್ಬರಿಗೆ ಹೋಗುತ್ತೆ, ಗುರು-ಶಿಷ್ಯರ ನಡುವಿನ ಆ ಪವಿತ್ರ ಸಂಬಂಧ ಹೇಗಿರುತ್ತೆ, ಮತ್ತು ಕೊನೆಗೆ ಈ ಪರಂಪರೆ ಇವತ್ತಿಗೂ ಹೇಗೆ ಉಳಿದುಕೊಂಡಿದೆ ಅನ್ನೋದನ್ನ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಅವಿಚ್ಛಿನ್ನ ಸರಪಳಿಯ ಅಡಿಪಾಯ ಏನು? ಈ ಸಂಪ್ರದಾಯದ ಮೂಲ ಪರಿಕಲ್ಪನೆಯಾದ ಪರಂಪರೆ ಅಂದ್ರೇನು? ಸಂಸ್ಕೃತದಲ್ಲಿ ಪರಂಪರಾ ಅಂದ್ರೆ ಅಕ್ಷರಶಃ ಒಂದರ ನಂತರ ಒಂದು ಬರುವ ನಿರಂತರ ಸರಣಿ. ಇದು ಕೇವಲ ಮಾಹಿತಿಯಲ್ಲ, ಬದಲಿಗೆ ಜೀವಂತ ಜ್ಞಾನದ ಹರಿವು. ಅದು ಸಂಗೀತನೇ ಇರಬಹುದು, ಆಧ್ಯಾತ್ಮ ಇರಬಹುದು, ಅಥವಾ ಯುದ್ಧ ಕಲೆಯೇ ಇರಬಹುದು. ಜ್ಞಾನವು ನೇರವಾಗಿ ಗುರುವಿನಿಂದ ಶಿಷ್ಯನಿಗೆ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಮುರಿಯದು ಸರಪಳಿಯಂತೆ ಹರಿದು ಬರುತ್ತೆ. ಇದು ಪುಸ್ತಕಗಳಲ್ಲಿ ಸಿಗದ, ಅನುಭವದಿಂದ ಮಾತ್ರ ಪಡೆಯಬಹುದಾದ ಜ್ಞಾನ. ಹಾಗಾದ್ರೆ ಈ ಜ್ಞಾನದ ಸರಪಳಿಯ ಕೇಂದ್ರಬಿಂದು ಯಾರು? ಗುರು. ಆದರೆ ಈ ಸಂಪ್ರದಾಯದಲ್ಲಿ ಗುರು ಅನ್ನೋ ಪದಕ್ಕೆ ನಾವು ಸಾಮಾನ್ಯವಾಗಿ ತಿಳಿದುಕೊಂಡಿರುವ ಶಿಕ್ಷಕ ಅನ್ನೋ ಅರ್ಥಕ್ಕಿಂತ ತುಂಬಾನೇ ಆಳವಾದ ಅರ್ಥವಿದೆ. ನೋಡಿ, ಗುರು ಅನ್ನೋ ಪದದಲ್ಲೇ ಅದರ ಅರ್ಥ ಅಡಗಿದೆ. ಗುರು ಅಂದ್ರೆ ಕತ್ತಲೆ, ಅಂದರೆ ಅಜ್ಞಾನ. ರು ಅಂದ್ರೆ ಅದನ್ನ ಹೋಗಲಾಡಿಸುವನು. ಅಂದ್ರೆ ಗುರು ಕೇವಲ ವಿಷಯಗಳನ್ನ ಕಲಿಸುವರಲ್ಲ, ಅವರು ನಮ್ಮೊಳಗಿನ ಅಜ್ಞಾನವೆಂಬ ಕತ್ತಲಿಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತೋರುವವರು. ಇದೇ ಈ ಪಾತ್ರದ ನಿಜವಾದ ಶಕ್ತಿ. ಅಂದ್ರೆ ಗುರುವಿನ ಪಾತ್ರ ಬರೀ ಪಾಠ ಮಾಡೋದಕ್ಕೆ ಸೀಮಿತವಾಗಿಲ್ಲ. ಅವರು ಒಬ್ಬ ಆಧ್ಯಾತ್ಮಿಕ ಮಾರ್ಗದರ್ಶಿ, ಶಿಷ್ಯನ ಅಹಂಕಾರವನ್ನ ಕರಗಿಸಲು ಸಹಾಯ ಮಾಡ್ತಾರೆ ಮತ್ತು ಭಾವನಾತ್ಮಕವಾಗಿ ಬೆಂಬಲಿಸ್ತಾರೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಗುರುವು ಸ್ವತಃ ಶಾಸ್ತ್ರಗಳಲ್ಲಿ ಪಾರಂಗತರಾಗಿರ್ಬೇಕು, ಅಂದ್ರೆ ಶ್ರೋತ್ರಿಯಾಗಿರ್ಬೇಕು, ಮತ್ತು ಸತ್ಯದಲ್ಲಿ ನೆಲೆ ನಿಂತಿರ್ಬೇಕು, ಅಂದ್ರೆ ಬ್ರಹ್ಮನಿಷ್ಠ ಆಗಿರ್ಬೇಕು. ಸರಿ, ಈ ಜ್ಞಾನವನ್ನ ಹೇಗೆ ನೀಡಲಾಗುತ್ತೆ? ಈ ಸಂಪ್ರದಾಯದಲ್ಲಿ ಶಿಕ್ಷಣ ಪ್ರಕ್ರಿಯೆಯು ಒಂದು ತುಂಬಾನೇ ಸುಸಂಘಟಿತ ವಿಧಾನವನ್ನು ಅನುಸರಿಸುತ್ತೆ. ಈ ಸಂಪ್ರದಾಯದಲ್ಲಿ ಕಲಿಕೆಯು 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಶ್ರವಣ, ಅಂದರೆ ಗುರುವಿನ ಬೋಧನೆಗಳನ್ನು ಪೂರ್ತಿ ಗಮನವಿಟ್ಟು ಶ್ರದ್ಧೆಯಿಂದ ಕೇಳೋದು. ಎರಡನೇ ಹಂತ ಮನನ, ಕೇಳಿದ್ದನ್ನ ಸುಮ್ಮನೆ ಒಪ್ಪಿಕೊಳ್ಳದೆ ಅದರ ಬಗ್ಗೆ ಆಳವಾಗಿ ಚಿಂತಿಸಿ ಅರ್ಥ ಮಾಡಿಕೊಳ್ಳೋದು. ಮತ್ತು ಕೊನೆಯದಾಗಿ ನಿಧಿಧ್ಯಾಸನ, ಆ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಅನುಭವವಾಗಿ ಪರಿವರ್ತಿಸುವುದು. ಇದೇ ಮಾಹಿತಿಯನ್ನು ಜ್ಞಾನವನ್ನಾಗಿ ಮಾಡುವ ಪ್ರಕ್ರಿಯೆ. ನೋಡಿ, ಈ ಹಂತಗಳು ಒಂದಕ್ಕೊಂದು ಹೇಗೆ ಜೋಡಿಕೊಂಡಿವೆ ಅಂತ. ಕೇಳುವಿಕೆಯಿಂದ ಚಿಂತನೆಗೆ, ಚಿಂತನೆಯಿಂದ ಅಳವಡಿಕೆಗೆ. ಈ ಸರಳವಾದರೂ ಶಕ್ತಿಯುತವಾದ ಮಾರ್ಗವು ಜ್ಞಾನವನ್ನು ನಮ್ಮ ವ್ಯಕ್ತಿತ್ವದ ಒಂದು ಭಾಗವನ್ನಾಗಿ ಮಾಡುತ್ತೆ. ಈ 3 ಹಂತದ ಕಲಿಕೆಯ ವಿಧಾನ ಏನೋ ಹೊಸದಲ್ಲ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲೂ ಇದರ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ. ಮನುಸ್ಮೃತಿಯು ಹೇಳುವಂತೆ ಕೇಳುವಿಕೆ, ಚಿಂತನೆ ಮತ್ತು ಅಭ್ಯಾಸದ ಮೂಲಕವೇ ಪರಮಜ್ಞಾನವನ್ನು ಪಡೆಯಲಾಗುತ್ತದೆ. ಈ ಸಂಪ್ರದಾಯದ ಇನ್ನೊಂದು ತುಂಬಾನೇ ಮುಖ್ಯವಾದ ಅಂಶ ಅಂದ್ರೆ ಗುರು ಮತ್ತು ಶಿಷ್ಯನ ನಡುವಿನ ವಿಶಿಷ್ಟ ಮತ್ತು ಆಳವಾದ ಸಂಬಂಧ. ಇದು ಕೇವಲ ಒಬ್ಬ ಟೀಚರ್-ಸ್ಟೂಡೆಂಟ್ ಸಂಬಂಧವಲ್ಲ, ಅದಕ್ಕಿಂತ ಎಷ್ಟೋ ಮಿಗಿಲಾದುದು. ಈ ಸಂಬಂಧ ದೀಕ್ಷೆ ಅನ್ನೋ ಒಂದು ಅಧಿಕೃತ ಕಾರ್ಯಕ್ರಮದಿಂದ ಶುರುವಾಗುತ್ತೆ. ಇದು ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿಯ ಮೇಲೆ ಬೆಳೆಯುತ್ತೆ. ಇಲ್ಲಿ ಗುರುದಕ್ಷಿಣೆ ಅನ್ನೋದು ಫೀಸಲ್ಲ, ಅದು ಶಿಷ್ಯನು ತನ್ನ ಗುರುವಿಗೆ ತೋರಿಸುವ ಕೃತಜ್ಞತೆಯ ಸಂಕೇತ. ಅಷ್ಟೇ ಅಲ್ಲ, ಒಂದೇ ಗುರುವಿನ ಎಲ್ಲಾ ಶಿಷ್ಯರು ಗುರುಭ್ರಾತೃಗಳು, ಅಂದ್ರೆ ಒಂದು ಆಧ್ಯಾತ್ಮಿಕ ಕುಟುಂಬದ ತರ ಇರ್ತಾರೆ. ಇಂಟ್ರೆಸ್ಟಿಂಗ್ ಅಲ್ವಾ? ಆಧುನಿಕ ಮನೋವಿಜ್ಞಾನ ಕೂಡ ಈ ಆಳವಾದ ಬಂಧವನ್ನ ಟ್ರಾನ್ಸ್ಫರೆನ್ಸ್ ಅನ್ನೋ ಪರಿಕಲ್ಪನೆಯ ಮೂಲಕ ವಿವರಿಸಲು ಪ್ರಯತ್ನಿಸಿದೆ. ಇದರ ಪ್ರಕಾರ ಶಿಷ್ಯನು ತನ್ನ ಆದರ್ಶಗಳನ್ನ, ತನ್ನ ನಿರೀಕ್ಷೆಗಳನ್ನ ಗುರುವಿನ ಮೇಲೆ ಪ್ರಕ್ಷೇಪಿಸುತ್ತಾನೆ. ಇದು ಈ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಆಧುನಿಕ ದೃಷ್ಟಿಕೋನವಷ್ಟೇ. ಈ ಸಂಬಂಧದ ಆಳವನ್ನ ಕಬೀರರ ಈ ಒಂದು ಮಾತು ಅದ್ಭುತವಾಗಿ ಹೇಳುತ್ತೆ. ಗುರು ಮತ್ತು ದೇವರು ಇಬ್ರೂ ನನ್ನ ಮುಂದೆ ನಿಂತಿದ್ದಾರೆ, ನಾನು ಮೊದಲು ಯಾರಿಗೆ ನಮಸ್ಕರಿಸಲಿ? ನನಗೆ ದೇವರನ್ನೇ ಪರಿಚಯಿಸಿದ ಗುರುವಿಗೆ ಮೊದಲು ನಮಸ್ಕರಿಸ್ತೇನೆ.
ನೋಡಿ, ಗುರುವಿಗೆ ದೇವರನ್ನು ಪರಿಚಯಿಸುವ ಸ್ಥಾನವನ್ನು ನೀಡಲಾಗಿದೆ. ಇದು ಅವರ ಮೇಲಿನ ಅಪಾರ ಗೌರವವನ್ನು ತೋರಿಸುತ್ತೆ. ಹಾಗಾದ್ರೆ ಗುರುವಿಗೆ ಇಷ್ಟೊಂದು ಮಹತ್ವ ಕೊಟ್ಟಿರೋ ಈ ಪರಂಪರೆಯೇ ನಮ್ಮ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ? ಬನ್ನಿ ಅದರ ಐತಿಹಾಸಿಕ ಹೆಜ್ಜೆಗುರುತುಗಳನ್ನ ಮತ್ತು ಇವತ್ತಿನ ಜಗತ್ತಿನಲ್ಲಿ ಅದರ ಪ್ರಸ್ತುತತೆಯನ್ನ ನೋಡೋಣ. ನಾವೇನಾದ್ರೂ ಪ್ರಾಚೀನ ಭಾರತದ ಇತಿಹಾಸವನ್ನ ನೋಡಿದ್ರೆ ಗೊತ್ತಾಗುತ್ತೆ. ವೈದಿಕ ಕಾಲ, ಉಪನಿಷತ್ತಿನ ಕಾಲ ಮತ್ತು ಶಾಸ್ತ್ರೀಯ ಯುಗ, ಈ ಎಲ್ಲಾ ಪ್ರಮುಖ ಘಟ್ಟಗಳಲ್ಲೂ ಗುರು-ಶಿಷ್ಯ ಪರಂಪರೆಯು ಸಮಾಜವನ್ನು ರೂಪಿಸುವಲ್ಲಿ 80ಕ್ಕಿಂತಲೂ ಹೆಚ್ಚು ಪ್ರಭಾವ ಬೀರಿದೆ. ಇದು ನಮ್ಮ ಶಿಕ್ಷಣ ಮತ್ತು ಸಂಸ್ಕೃತಿಯ ಬೆನ್ನೆಲುಬಾಗಿತ್ತು. ಇತಿಹಾಸದುದ್ದಕ್ಕೂ ಇದರ ಶಕ್ತಿಗೆ ಎಷ್ಟೊಂದು ಉದಾಹರಣೆಗಳಿವೆ ಅಲ್ವಾ? ದ್ರೋಣರಿಂದ ಅರ್ಜುನನು ಬಿಲ್ಲುಗಾರಿಕೆಯಲ್ಲಿ, ಚಾಣಕ್ಯರಿಂದ ಚಂದ್ರಗುಪ್ತನು ರಾಜ್ಯಶಾಸ್ತ್ರದಲ್ಲಿ ಮತ್ತು ಸಾಂದೀಪನಿಯವರಿಂದ ಕೃಷ್ಣನು 64 ಕಲೆಗಳಲ್ಲಿ ಪರಿಣತಿಯನ್ನು ಪಡೆದರು. ಪ್ರತಿಯೊಂದು ಉದಾಹರಣೆಯೂ ವೈಯಕ್ತಿಕ ಮಾರ್ಗದರ್ಶನದ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ. ಈ ಪರಂಪರೆಯ ಪಯಣ ಸಾವಿರಾರು ವರ್ಷಗಳದ್ದು. ವೇದಗಳ ಮೌಖಿಕ ಪಠಣದಿಂದ ಶುರುವಾಗಿ ಉಪನಿಷತ್ತುಗಳ ತಾತ್ವಿಕ ಸಂವಾದಗಳ ಮೂಲಕ ಬೆಳೆದು ನಲಂದದಂತಹ ವಿಶ್ವವಿದ್ಯಾಲಯಗಳಲ್ಲಿ ಸಂಸ್ಥೀಕರಣಗೊಂಡು ಕೊನೆಗೆ ಸ್ವಾಮಿ ವಿವೇಕಾನಂದರ ಮೂಲಕ 19ನೇ ಶತಮಾನದಲ್ಲಿ ಇಡೀ ಜಗತ್ತನ್ನು ತಲುಪಿತು. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ದಿನಗಳಲ್ಲಿ ಗೂಗಲ್ನಲ್ಲಿ ಎಲ್ಲಾ ಮಾಹಿತಿ ನಮ್ಮ ಬೆರಳ ತುದಿಯಲ್ಲಿ ಸಿಗುವಾಗ ಒಂದೇ ಮೂಲದಿಂದ ಒಬ್ಬ ಗುರುವಿನಿಂದ ಜ್ಞಾನವನ್ನು ಪಡೆಯುವ ಈ ಪ್ರಾಚೀನ ಪದ್ಧತಿಗೆ ಇವತ್ತಿಗೂ ಪ್ರಸ್ತುತತೆ ಇದೆಯಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಚರ್ಚೆಯನ್ನ ಮುಗಿಸೋಣ.